ಇದು ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ. ಆ ಇಬ್ಬರು ಘಟಾನುಘಟಿ ನಾಯಕರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಹೈಕಮಾಂಡ್ ಹೇಳಿದ್ರು ಕೂಡ ಇಬ್ಬರು ನಾಯಕರ ಮುನಿಸು ಈಗಲೂ ಕೂಡ ಮುಂದುವರಿತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ನ ಘಟಾನುಘಟಿಗಳಿಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಯಾಕೆ ಮುನಿಸು ಅನ್ನುವಂತಹ ವಿಚಾರಗಳು ಮುಂದೆ ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಇದು ಕಾಂಗ್ರೆಸ್ನ ಘಟಾನುಘಟಿಗಳಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಆ ಇಬ್ಬರು ನಾಯಕರ ನಡುವೆ ಮುನಿಸು ಈಗಲೂ ಕೂಡ ಮುಂದುವರಿತಾ ಇದೆಯಾ ಅನ್ನೋದು ಪ್ರಶ್ನೆ. ಘಟಾನುಘಟಿಗಳ ನಡುವೆ ಕಂದಕ ಹೆಚ್ಚಾಗುವುದಕ್ಕೆ ಕಾರಣ ಏನು? ಇಬ್ಬರು ನಾಯಕರ ನಡುವೆ ಬಿರುಕಿಗೆ ಇದೆ ಸಾಲು ಸಾಲು ಸಾಕ್ಷಿಗಳು. ಬೆಂಗಳೂರು ಸಂಪೂರ್ಣ ಗುಂಡಿಮಯವಾಗಿದೆ. ಅಪಾರ ಮಳೆಯಿಂದ ಉತ್ತರ ಕರ್ನಾಟಕ ಸಂಪೂರ್ಣ ಮುಳುಗಿ ಹೋಗಿದೆ. ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಆದರೂ ಆ ಇಬ್ಬರು ನಾಯಕರಲ್ಲಿ ಮುನಿಸು ಪಾಲಿಟಿಕ್ಸ್ ಈಗಲೂ ಕೂಡ ಮುಂದುವರಿತಾ ಇದೆಯಾ ಅನ್ನೋದು ಪ್ರಶ್ನೆ. ಅಭಿವೃದ್ಧಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ನೆರೆ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾದಂತಹ ನಾಯಕರಲ್ಲಿ ಯಾಕೆ ಮುನಿಸು? ಕುರ್ಚಿ ವಿಚಾರಕ್ಕೆ ಮತ್ತೆ ಶುರುವಾಗಿದೆಯಾ ಅಸಮಾಧಾನ? ಸಿಎಂ ವರ್ಸಸ್ ಡಿಸಿಎಂ ನಡುವೆ ಎಲ್ಲವೂ ಕೂಡ ಸರಿ ಇಲ್ವಾ ಅನ್ನೋದು ಮತ್ತೆ ಮತ್ತೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿಯಾಗೋ ಲಕ್ಷಣ ಜೋರಾಗ್ತಾ ಇದೆಯಾ? ಕುರ್ಚಿ ವಿಚಾರಕ್ಕೆ ಮತ್ತೆ ಶುರುವಾಗಿದೆಯಾ ಇಬ್ಬರ ಮಧ್ಯೆ ಅಸಮಾಧಾನ? ಸಿಎಂ ಮತ್ತು ಡಿಸಿಎಂ ಇಬ್ಬರ ಮಧ್ಯೆ ಯಾವುದು ಏನೂ ಸರಿ ಇಲ್ವಾ ಅನ್ನೋದು ಬಹುತೇಕ ಸಲ ಪ್ರಶ್ನೆಯಾಗಿ ಕಾಡ್ತಾನೆ ಇದೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋ ಲಕ್ಷಣ ಜೋರಾಗ್ತಾ ಇದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಬಿಜೆಪಿ ಆರೋಪಕ್ಕೂ ತಿರುಗೇಟ್ ಕೊಡ್ತಾ ಇಲ್ಲ. ಇಬ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಸಿಎಂ ಡಿಸಿಎಂ ನಡುವೆ ಫುಲ್ ಗ್ಯಾಪ್ ಅಂತೆ. ಬೆಂಗಳೂರಿನಲ್ಲಿ ಗುಂಡಿ ರೌಂಡ್ಸ್ಗೆ ಇಬ್ಬರು ಪ್ರತ್ಯೇಕವಾಗಿ ಪಯಣ ಬೆಳೆಸ್ಬಿಟ್ರು. 4 ದಿನಗಳ ಹಿಂದೆ ಸಿಟಿ ರೌಂಡ್ಸ್ಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾದ್ರು. ಆಗ ಗೈರಾಕಿ ನಿನ್ನೆ ಬೆಂಗಳೂರು ರೌಂಡ್ಸ್ ಹಾಕಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಡಿಕೆಶಿ ಸಿಟಿ ರೌಂಡ್ಸ್ ಸಿದ್ದರಾಮಯ್ಯನವರಿಗೆ ಇಲ್ಲವಂತೆ ಮಾಹಿತಿ. ಅವ್ರು ಹೋಗ್ತಾರೆ, ಪರಿಸ್ಥಿತಿ ಅವಲೋಕನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಖುದ್ದು ಸಿಎಂ ಅವ್ರಿಗೆ ಮಾಹಿತಿ ಇರಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟು ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಮುಂದಾದ್ರೂ ಕೂಡ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗೈರಾಕಿದ್ದಾರೆ. ಸತತವಾಗಿ ವಿಪಕ್ಷಗಳು ಇಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಅಭಿವೃದ್ಧಿ ವಿಚಾರಗಳಿಗೆ ಪ್ರಶ್ನೆ ಕೇಳೋದಕ್ಕೆ ಸಿಕ್ಕರೂ ಕೂಡ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದಲ್ಲೂ ಕೂಡ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ ಇಬ್ಬರ ಮಧ್ಯೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ನಿಗಮ ಮಂಡಳಿ ಸಿಎಂ ನೇಮಕ ಮಾಡಿದವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬದಲಾಯಿಸಿದ್ರು ಅನ್ನುವಂತಹ ಕೋಪ. ಹೈಕಮಾಂಡ್ ಎಂಟ್ರಿ ಕೊಡಿಸಿ ಪಟ್ಟಿಯನ್ನೇ ಬದಲಾಯಿಸಿಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಬಿಎಂಟಿಸಿ ಚೇರ್ಮನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಉಳಿದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಇಬ್ಬರ ಮಧ್ಯೆ ಅಸಮಾಧಾನಗಳು ಭುಗಿಲೆದ್ದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಪಟ್ಟಿ ಫೈನಲ್ ಮಾಡಬೇಕಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಸೇರ್ಪಡೆ ಮಾಡಿರುವಂತಹ ಹೆಸರುಗಳನ್ನ ತೆಗೆಸೋದಕ್ಕೆ ಸಿಎಂ ಜೊತೆ ಚರ್ಚೆ ಮಾಡಲಿಲ್ಲ. ಬದಲಾಗಿ ದೆಹಲಿಗೆ ಹೋದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರೂ ಅವರ ಎಂಟ್ರಿಯಿಂದಲೇ ಕೆಲ ಬದಲಾವಣೆಗಳು ಪಟ್ಟಿಯಲ್ಲಿ ಆಗೋಯ್ತು ಅನ್ನುವಂತಹ ಮುನಿಸು ಸಿದ್ದರಾಮಯ್ಯನವರಿಗೆ ಇದೆಯಂತೆ. ಇಬ್ಬರು ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿದ್ರು ಹೈಕಮಾಂಡ್. ಅದಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ ಇಬ್ಬರು ನಾಯಕರು ಅನ್ನೋದು ಬಹಳ ಸ್ಪಷ್ಟ. ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದರಲ್ಲೂ ಕೂಡ ಇಬ್ಬರು ನಾಯಕರ ಮಧ್ಯೆ ತಾಳ ಮೇಳ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ.